ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವು ಒಬ್ಬ ಯೂಟ್ಯೂಬರ್, ನೀವು ಈಗ ತಾನೇ ಬಂದಿರೋಂಥ ಯೂಟ್ಯೂಬ್ ಅಥವಾ ನಿಮ್ಮ ಒಂದು ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಆಗ 500 ಸಬ್ಸ್ಕ್ರೈಬರ್ಸ್ ಆಗ 200 ಸಬ್ಸ್ಕ್ರೈಬರ್ಸ್ ಇದೆ ಅಂತ ತಿಳ್ಕೊಳ್ಳಿ. ನಿಮಗೆ ಯೂಟ್ಯೂಬ್ ಬಗ್ಗೆ ಅಷ್ಟೇನು ಮಾಹಿತಿ ಸಿಗ್ತಿರಲ್ಲ. ಅಂದರೆ ಒಂದೊಂದು ನೀವು ಟೈಟಲ್ ಹಾಕೋದು ಹೇಗೆ, ತಮ್ಮೇಲ್ ಹಾಕೋದು ಹೇಗೆ, ಆಮೇಲೆ ಡಿಸ್ಕ್ರಿಪ್ಷನ್ ಹಾಕೋದು ಹೇಗೆ, ಟ್ಯಾಗ್ ಹಾಕೋದು ಹೇಗೆ ಅನ್ನೋದು ನಿಮಗೆ ಕನ್ಫ್ಯೂಸನ್ ಇರುತ್ತೆ. ಆದರೂ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ಕೂಡ ನಿಮಗೆ ಕನ್ಫ್ಯೂಸನ್ ಇರುತ್ತೆ. ಅವಾಗ ನೀವು ಏನು ಮಾಡ್ತೀರ ಅಂದರೆ ಇನ್ನೊಬ್ಬ ಯೂಟ್ಯೂಬರ್ಗೆ ಕಮಿಟ್ ಮಾಡ್ತೀರಾ. ಕಮಿಟ್ ಮಾಡಿ ಎದ್ರ ಬಗ್ಗೆ ಬೇಕಿತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ನೀವು ಕಮಿಟ್ ಮಾಡ್ತೀರಾ. ಆದರೆ ಆ ಒಂದು ಕಮಿಟ್ ಅವ್ರಿಗೆ ತಲುಪುತ್ತೆ, ಆದರೆ ನಿಮಗೆ ರಿಪ್ಲೈ ಕೊಡಲ್ಲ. ಫ್ರೆಂಡ್, ಯಾಕೆ ಕೊಡಲ್ಲ ಅಂದರೆ ಅವ್ರಿಗೆ ಭಾಳ ಜನ ಕಮಿಟ್ ಮಾಡಿರ್ತಾರೆ. 1,000-2,000 ಗಂಟೆ ಕಮಿಟ್ ಹೋಗಿರುತ್ತೆ. ಆ ಒಂದು ಕಮಿಟ್ ನೋಡ್ತಾರೆ ಹೊರತು ರಿಪ್ಲೈ ಕೊಡೋಕ್ಕೆ ಟೈಮ್ ಇರಲ್ಲ. ಫ್ರೆಂಡ್, ಯಾಕಂದರೆ 10,000 ಗಂಟೆ 1,000 ಗಂಟೆ ರಿಪ್ಲೈ ಕೊಟ್ಕೊತ ಹೋದರೆ ಇಡೀ ಟೈಮ್ ಅದಕ್ಕೆ ಆಗುತ್ತೆ. ಫ್ರೆಂಡ್, ಹಾಗಾಗಿ ನಾನು ಹೇಳ್ತೀನಿ ಅಂದರೆ ನೀವು ಒಬ್ಬ ಯೂಟ್ಯೂಬರ್ ಜೊತೆಗೆ ಚಾಟಿಂಗ್ ಮಾಡಬೇಕಾ, ಸಲಹೆ ಪಡಿಬೇಕಾ ಅಂದರೆ ನಿಮಗೆ ಈ ಒಂದು ಟಿಪ್ಸಿಂದ ಆರಾಮಾಗಿ ನೀವು ಸಲಹೆ ಪಡ್ಕೋಬೋದು. ಫ್ರೆಂಡ್, ಅದು ಯಾವ ಒಂದು ಟಿಪ್ಸ್ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವ್ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರಲ್ಲ, ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ವಿಡಿಯೋಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್, ಫಸ್ಟ್ ಇನ್ ಫಾಲ್ ನೀವು ಸಾದಾ ಕಮಿಟ್ ಎಷ್ಟೇ ಮಾಡಿದರೂ ಕೂಡ ನಿಮಗೆ ರಿಪ್ಲೈ ಬರೋಲ್ಲ. ಆವಾಗ ಏನು ಮಾಡ್ಬೇಕಂದ್ರೆ ಅವರ ಒಂದು ವಿಡಿಯೋ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್, ಅವರ ಒಂದು ವಿಡಿಯೋ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ 2 ರೀತಿ ಇದೆ ಆಪ್ಷನ್. ಅಂದರೆ ಅವ್ರ ಜೊತೆಗೆ ಏನಾದರೂ ಚೆನ್ನಾಗಿ ಮಾತಾಡಬೇಕು ಅಂದರೆ 2 ಆಪ್ಷನ್ ಇದೆ. ಒಂದು ಜಾಯಿನ್ ಬಟನ್ ಅಂತ ಇರುತ್ತೆ, ಒಂದು ಸೂಪರ್ ಥ್ಯಾಂಕ್ಸ್ ಇರುತ್ತೆ. ಒಂದು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸಬ್ಸ್ಕ್ರೈಬರ್ಸ್ ಸೈಡಿಗೆ ಜಾಯಿನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಅಲ್ಲಿ ಅಮೌಂಟ್ ಪ್ಯಾಕೇಜ್ ಬರುತ್ತೆ. ಫ್ರೆಂಡ್, ಒಂದು 120, 200, 500 ಈ ರೀತಿಯ ತಿಂಗಳಿಗೆ ಬರುತ್ತೆ. ಆ ಒಂದು ತಿಂಗಳಿಗೆ ಪ್ಯಾಕೇಜ್ ನೀವು ತಗೊಂಡು ನೀವೇನಾದರೂ ದುಡ್ಡು ಕಳಿಸಿದರೆ ಸಾಕು, ನಿಮಗೆ ಅವರು ತುಂಬಾ ರೆಸ್ಪಾನ್ಸ್ ಮಾಡ್ತಾರೆ. ಫ್ರೆಂಡ್, ಅವರು ಸಪ್ರೇಟಾಗಿ ಒಂದು ವಿಡಿಯೋ ಹಾಕ್ತಾರೆ. ಜಾಯಿನ್ ಅಂದರೆ ಮೆಂಬರ್ಶಿಪ್ಪಿಗೆ ನೀವು ಆ ಒಂದು ಜಾಯಿನ್ ಬಟನ್ಗೆ ಜಾಯಿನ್ ಆದರೆ ಮೆಂಬರ್ಶಿಪ್ ಆದರೆ ಅವರ ಒಂದು ಚಾನಲ್ಗೆ ಮೆಂಬರ್ ಆದರೆ ಆ ಮೆಂಬರ್ ಆದಾಗ ನಿಮಗೆ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಿಮಗೋಸ್ಕರ ಒಂದು ವಿಡಿಯೋ ಎತ್ತಾಕ್ತಾರೆ. ಹಾಗೆ ನೀವು ಏನೇ ಕಳಿಸಿದ್ರು ಕೂಡ, ಕಮಿಟ್ ಕಳಿಸಿದ್ರು ಕೂಡ ನಿಮಗೆ ಬೇಗ ರಿಪ್ಲೈ ಮಾಡ್ತಾರೆ. ನಿಮಗೆ ಏನದು ಪ್ಲಾನ್ ಆಗಿರೋದು ಸಾಲ್ವ್ ಮಾಡುವಂಥ ಒಂದು ಚಾನ್ಸ್ ಇರುತ್ತೆ. ಆಮೇಲೆ ಅವರ ಒಂದು ವಿಡಿಯೋಗೆ ಈಗ ಅವರೊಂದು ವಿಡಿಯೋ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಅಲ್ಲಿ ಲೈಕು, ಡಿಸ್ಲೈಕು, ಕಮಿಟು, ಶೇರ್ ಅಂತ ಇರುತ್ತೆ. ಆ ಸೈಡಿಗೆ ಸೂಪರ್ ಥ್ಯಾಂಕ್ಸ್ ಅಂತ ಇರುತ್ತೆ. ಸೂಪರ್ ಥ್ಯಾಂಕ್ಸ್ ಅಂದರೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ. ವಿಡಿಯೋ ಇಷ್ಟ ಆಗಿದೆ ಅಂದು ಆ ಒಂದು ಸೂಪರ್ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಕೂಡ ಪ್ಯಾಕೇಜ್ ಇರುತ್ತೆ. 30, 40, 50, 1,000 ಇರುತ್ತೆ. ಈ ರೀತಿ ಇದ್ದಾಗ ಒಂದು 30% ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ಕಳಿಸಿದ ಮೇಲೆ ನೀವು ಆ ಒಂದು 30% ಸೆಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಏನಾದರೂ ಕಮಿಟ್ ಮಾಡಿ ನೀವು ಕಳಿಸಿದ ಸಾಕು, ಆ ಒಂದು ಕಮಿಟ್ ಹೈಲೈಟ್ ಆಗುತ್ತೆ. ಫ್ರೆಂಡ್, ಅಂದರೆ ಟಾಪಲ್ಲಿ ಬರುತ್ತೆ. ಆ ಒಂದು ಕಮಿಟ್ ಟಾಪಲ್ಲಿ ಬರುತ್ತೆ. ಆ ಒಂದು ಕಮಿಟ್ ಸೈಡ್ಗೆ ಸ್ಟಾರ್ ಮಾರ್ಕ್ ಇರುತ್ತೆ, ಒಂದು ಬ್ಯಾಡ್ಜ್ ಇರುತ್ತೆ. ಆವಾಗ ಗೊತ್ತಾಗುತ್ತೆ ಆ ಒಂದು ಮೆಸೇಜ್ ಅವ್ರಿಗೆ ಇವರು ದುಡ್ಡು ಕಳಿಸಿ ಏನೋ ಕಮಿಟ್ ಮಾಡಿದ್ದೀರ ಅನ್ನೋದು ಗೊತ್ತಾಗುತ್ತೆ. ನೋಡಿದ ತಕ್ಷಣ ಅದಕ್ಕೆ ರಿಪ್ಲೈ ಕೊಡ್ತಾರೆ. ನಿಮಗೇನು ಅದ್ರ ಬಗ್ಗೆ ಕೇಳಿದರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ರಿಪ್ಲೈ ಕೊಡ್ತಾರೆ. ಫ್ರೆಂಡ್, ಇದ್ರ ಬಗ್ಗೆ ತುಂಬಾ ಕಾಳಜಿ ಮಾಡ್ತಾರೆ. ಈ ಜಾಯಿನ್ ಬಟನ್ ಆದರೆ ಈ ಮೆಂಬರ್ಶಿಪ್ಗೋಸ್ಕರ ಸಪ್ರೇಟಾಗಿ ವಿಡಿಯೋ ಮಾಡೋ ಒಂದು ಆಪ್ಷನ್ ಇದೆ. ಅಥವಾ ನಿಮಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ಏನಾದರೂ ದುಡ್ಡು ಕಳಿಸಿದರೆ ಅದು ಕೂಡ ನಿಮಗೆ ರಿಪ್ಲೈ ಬರುತ್ತೆ. ಫ್ರೆಂಡ್, ಈ ರೀತಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಜೊತೆಗೆ ಏನಾದರೂ ಮಾತಾಡ್ಬೋದಿದ್ರೆ ಮಾತಾಡ್ಬೋದು. ಫ್ರೆಂಡ್, ನೀವು ಕಮಿಟಲ್ಲಿ. ಫ್ರೆಂಡ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಬ್ಬ ಯೂಟ್ಯೂಬರ್ಗೆ ನೀವು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಚೆನ್ನಾಗಿ ಟೇಕ್ ಕೇರ್. ಬಾಯ್ ಫ್ರೆಂಡ್.